ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಗ್ರಾಮ ಆಡಳಿತ ಅಧಿಕಾರಿ VAO 2024ರಲ್ಲಿ ನಡೆದಂತಹ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಇದು ಭಾಗ 2 ಆಗಿರುತ್ತೆ. ಭಾಗ 1ರಲ್ಲಿ ಒಟ್ಟು 20 ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡಿದ್ದೇವೆ. ಆ ಒಂದು ವಿಡಿಯೋವನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿವರಣೆ ಸಿಗ್ತಾ ಹೋಗುತ್ತೆ. ಓಕೆನಾ? ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಹೀಗಿದೆ: ಗುಂಪಿಗೆ ಸೇರದ ವಾಕ್ಯವನ್ನು ಗುರುತಿಸಿ. ಆಯ್ಕೆಗಳು ಹೀಗಿವೆ: ದೇವರು ಲೋಕವನ್ನು ರಕ್ಷಿಸುವನು, ಹುಡುಗರು ಮನೆಯನ್ನು ಸೇರಿದರು, ರವಿಯು ಮರವನ್ನು ಕಡಿದನು, ಕೂಸು ಮಲಗಿತು. ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳನ್ನು ಒಮ್ಮೆ ನೋಡಿದಾಗ ಅಲ್ಲಿ ಯಾವುದೋ ಒಂದು ವಾಕ್ಯ ಗುಂಪಿಗೆ ಸೇರದಂತೆ ಇರುತ್ತೆ. ಅದನ್ನು ನಾವು ಪತ್ತೆ ಹಚ್ಚಬೇಕಾಗಿದೆ. ಇಲ್ಲಿ ಮೊದಲ 3 ವಾಕ್ಯಗಳಲ್ಲಿ ಲೋಕವನ್ನು, ಮನೆಯನ್ನು ಮತ್ತು ಮರವನ್ನು ಎಂಬ ಕರ್ಮಪದಗಳಿವೆ. ಅದಕ್ಕೆ ಇವನ್ನ ಸಕರ್ಮಕ ಕ್ರಿಯಾಪದಗಳಂತ ಹೇಳಿ ಕರಿತೀವಿ. ಇನ್ನು ಕೂಸು ಮಲಗಿತು, ಈ ವಾಕ್ಯದಲ್ಲಿ ಕರ್ಮಪದ ಇಲ್ಲ. ಇಲ್ಲಿ ಮಲಗು ಅನ್ನೋದು ಅಕರ್ಮಕ ಧಾತು ಅಥವಾ ಕ್ರಿಯಾಪದ ಆಗಿರೋದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಕೂಸು ಮಲಗಿತು ಅನ್ನೋದು ಉತ್ತರ ಆಗಿರುತ್ತೆ. ಓಕೆನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. 22ನೇ ಪ್ರಶ್ನೆ: ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಪಟ್ಟಿ 1ರಲ್ಲಿ ವಿಭಕ್ತಿಗಳನ್ನು ಮತ್ತು ಪಟ್ಟಿ 2ರಲ್ಲಿ ಕಾರಕಾರ್ಥಗಳನ್ನು ಕೊಟ್ಟಿದ್ದಾರೆ. ಇದು ತುಂಬ ಸುಲಭವಾದ ಪ್ರಶ್ನೆಯಾಗಿದ್ದು, ನೀವು ಈ ಪಟ್ಟಿಗಳನ್ನು ಹೊಂದಿಸಬೇಕು ಅಂತ ಹೇಳಿದ್ರೆ ಮೊದಲು ವಿಭಕ್ತಿಗಳನ್ನು ಮತ್ತು ವಿಭಕ್ತಿಯ ಕಾರಕಾರ್ಥಗಳನ್ನು ಬೈಹಾರ್ಟ್ ಮಾಡ್ಕೊಂಬಿಡಿ. ಓಕೆನಾ? 8 ವಿಭಕ್ತಿಗಳು, ವಿಭಕ್ತಿಯ ಕಾರಕಾರ್ಥಗಳು ಮತ್ತು ಪ್ರತ್ಯಯಗಳು, ಇಷ್ಟನ್ನು ನೀವು ನೆನಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ 1 ಮಾರ್ಕ್ಸನ್ನು ತೊಗೊಬೋದು ಅಲ್ವಾ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಆಯ್ಕೆ 1 ಆಗಿರುತ್ತೆ. ಪ್ರಥಮ ವಿಭಕ್ತಿಗೆ ಕರ್ತಾರ್ಥ, ದ್ವಿತೀಯ ವಿಭಕ್ತಿಗೆ ಕರ್ಮಾರ್ಥ, ತೃತೀಯ ವಿಭಕ್ತಿ ಇದು ಕರಣಾರ್ಥ, ಚತುರ್ಥಿ ವಿಭಕ್ತಿಗೆ ಸಂಪ್ರದಾನ. ಇದಿಷ್ಟನ್ನು ಕೊಟ್ಟಿದ್ದಾರೆ. ಇದನ್ನು ಹೋಲಿಕೆ ಮಾಡಿದಾಗ ಆಯ್ಕೆ 1 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ರಥಮ ವಿಭಕ್ತಿ ಕರ್ತಾರ್ಥ, ಇದು ಪ್ರತ್ಯಯ ಬಂದು ಉ. ದ್ವಿತೀಯ ವಿಭಕ್ತಿ ಕರ್ಮಾರ್ಥ, ಪ್ರತ್ಯಯ ಬಂದು ಅನ್ನು. ತೃತೀಯ ವಿಭಕ್ತಿ ಕರಣಾರ್ಥ ಇಂದ. ಚತುರ್ಥಿ ವಿಭಕ್ತಿ ಸಂಪ್ರದಾನ ಗೆ ಇಗೆ. ಪಂಚಮಿ ವಿಭಕ್ತಿ ಅಪದಾನ ದೆಸೆಯಿಂದ. ಷಷ್ಠಿ ವಿಭಕ್ತಿ ಸಂಬಂಧ ಆ. ಸಪ್ತಮಿ ವಿಭಕ್ತಿ ಅಧಿಕರಣ ಅಲ್ಲಿ ಅಲಿ ಎ ಓಳು. ಸಂಬೋಧನಾ ವಿಭಕ್ತಿ ಇದು ಅಭಿಮುಖೀಕರಣ, ಇದು ಆ ಎ ಇರ. ಇವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇದೊಂದು ಚಾರ್ಟನ್ನು ನೋಡಿಕೊಂಡ್ರೆ ಸಾಕು, ನಿಮಗೆ 1 ಮಾರ್ಕ್ಸು ಬಂದ್ಬಿಡುತ್ತೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 23ನೇ ಪ್ರಶ್ನೆ: ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳನ್ನು ಬಿಂಬ ಪ್ರತಿಬಿಂಬ ಎಂಬಂತೆ ಭಾವ ತೋರಿದರೆ ಅದು ಡ್ಯಾಶ್ ಅಲಂಕಾರ ಎನಿಸುತ್ತದೆ. ಆಯ್ಕೆಗಳು ಹೀಗಿವೆ: ಅರ್ಥಾಂತರಾನ್ಯಾಸ, ದೃಷ್ಟಾಂತ, ಶ್ಲೇಷ, ಉತ್ಪ್ರೇಕ್ಷ. ಈ 4 ಆಯ್ಕೆಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಎಂಬಂತೆ ತೋರುವ ಒಂದು ಅಲಂಕಾರ ಯಾವುದು ಅಂತ ನೋಡೋದಾದರೆ ಅದಕ್ಕೆ ಉತ್ತರ ಆಯ್ಕೆ 2 ದೃಷ್ಟಾಂತ ಅಲಂಕಾರ. 2 ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದರ ಪ್ರತಿಬಿಂಬ ಮತ್ತೊಂದು ಎಂದು ತೋರಿದರೆ ಅದನ್ನು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ. ಹಾಗಾದರೆ ದೃಷ್ಟಾಂತ ಅಲಂಕಾರಗಳಿಗೆ ಉದಾಹರಣೆಯನ್ನು ನೋಡೋದಾದರೆ ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ. ಈ ರೀತಿ ಕೆಲವೊಂದು ಗಾದೆ ಮಾತುಗಳು ದೃಷ್ಟಾಂತಾಲಂಕಾರಗಳಿಗೆ ಉದಾಹರಣೆಯಾಗಿರ್ತವೆ. ಇದಿಷ್ಟು 23ನೇ ಪ್ರಶ್ನೆಯ ವಿವರಣೆಯಾಗಿತ್ತು. 24ನೇ ಪ್ರಶ್ನೆಯನ್ನು ನೋಡೋಣ. ಸಂಧಿ ಕಾರ್ಯವಾಗುವ ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು? ಆಯ್ಕೆಗಳು ಹೀಗಿವೆ: ಎಣ್ ಸಂಧಿ, ಜಸ್ತ್ವ ಸಂಧಿ, ಶುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿ. ಈ ಸಂಧಿ ಕಾರ್ಯ ಆಗುವಂಥ ಟೈಮ್ನಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವಂತಹ ಸಂಸ್ಕೃತ ಸಂಧಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಜಸ್ತ್ವ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ತ ಪ
ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೆಯ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಇದಕ್ಕೆ ನಾವು ಜಸ್ತ್ವ ಸಂಧಿ ಅಂತ ಕರೆದ್ರೆ, ಇನ್ನು ಜಸ್ತ್ವ ಸಂಧಿಯ ಉದಾಹರಣೆಗಳನ್ನು ನೋಡೋದಾದರೆ ದಿಗಂತ, ಅಜಂತ, ಷಡಾನನ ಮತ್ತು ಸದಾನಂದ ಮತ್ತು ಆಬ್ದಿ ಇವಿಷ್ಟು ಕೂಡ ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿರುತ್ತೆ. ಓಕೆನಾ. ಇನ್ನು ನಿಮಗೊಂದು ಪರೀಕ್ಷೆಯಲ್ಲಿ ದಿಗಂತ, ಅಜಂತ, ಷಡಾನನ, ಸದಾನಂದ ಮತ್ತು ಆಬ್ದಿ ಈ ಪದಗಳನ್ನು ಬಿಡಿಸಿ ಬರೆದು ಹೇಗೆ ಸಂಧಿ ಕಾರ್ಯ ನಡೆಯುತ್ತೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಹಾಕಿ ನೋಡೋಣ ಎಷ್ಟು ಜನ ಸರಿಯಾದ ಉತ್ತರವನ್ನು ಹಾಕ್ತೀರಾ ಅಂತ. ಓಕೆನಾ. ಏನಿಲ್ಲಿ ದಿಗಂತ, ಅಜಂತ, ಷಡಾನನ, ಸದಾನಂದ ಮತ್ತು ಆಬ್ದಿ ಅನ್ನೋ ಒಂದು ಪದಗಳನ್ನು ಬಿಡಿಸಿ ಬರೆದು ಅಲ್ಲಿ ಯಾವ ಒಂದು ವ್ಯಂಜನಕ್ಕೆ ಯಾವ ವ್ಯಂಜನ ಪರವಾಗಿ ಬಂದಿದೆ ಅನ್ನೋದನ್ನು ಸೂಚಿಸಿ ತಿಳಿಸಿ. ಇದಿಷ್ಟು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 25ನೇ ಪ್ರಶ್ನೆ, ವಿಚ್ಛತಿ ಪದದ ಅರ್ಥ ಏನು? ಆಯ್ಕೆಗಳು ಹೀಗಿವೆ: ಬಿರುಕು, ನಿರ್ಜನ, ಸಂಶಯ, ಸಮೂಹ. ಈ 4 ಆಯ್ಕೆಗಳಲ್ಲಿ ವಿಚ್ಛತಿ ಪದದ ಅರ್ಥ ಏನು ಅಂತ ನೋಡೋದಾದರೆ ಆಯ್ಕೆ 4 ಬಿರುಕು. ಬಿರುಕು ಅನ್ನೋದು ವಿಚ್ಛತಿ ಪದದ ಒಂದು ಅರ್ಥ ಆದರೆ ಹೊಡಕು ಮತ್ತು ಬೇರೆ ಮಾಡೋದು ಅನ್ನೋದು ಕೂಡ ವಿಚ್ಛತಿ ಪದಕ್ಕೆ ಇರುವಂತಹ ಇನ್ನೂ 2 ಅರ್ಥಗಳಾಗಿರುತ್ತೆ. ಇನ್ನು ಇಲ್ಲಿ ನಾನು ಒಂದಷ್ಟು ನಾನಾರ್ಥ ಪದಗಳನ್ನು ಕೊಟ್ಟಿದ್ದೇನೆ. ಈ ಪದಗಳನ್ನು ಈ ನಾನಾರ್ಥ ಪದಗಳನ್ನು ನೀವು ಒಂದು ಕಡೆ ಪಟ್ಟಿ ಮಾಡಿಕೊಂಡು ಓದ್ತಾ ಹೋದರೆ ನಿಮ್ಮ ಮುಂದಿನ ಪರೀಕ್ಷೆಗೆ ಇವು ಸಹಕಾರಿ ಆಗುತ್ತೆ ಅನ್ನೋದು ನನ್ನ ಭಾವನೆಯಾಗಿದೆ. ಓಕೆನಾ. ನೋಡಿ ಇಲ್ಲಿ ಕೆಲವೊಂದು ಪ್ರಮುಖ ನಾನಾರ್ಥ ಪದಗಳು: ಅಂಬು, ಬಾಣ, ನೀರು; ಅಮೃತ, ಜಲ, ಹಾಲ, ಸುಧೆ; ಕುಲ, ವಂಶ, ಜಾತಿ, ಸಮೂಹ; ಗುಣ, ಸ್ವಭಾವ, ನೂಲು, ಧನಸ್ಸಿನ ಹದೆ; ಘನ, ಮೇಘ, ಮೋಡ, ದೊಡ್ಡದು, ಶ್ರೇಷ್ಠ; ದ್ವಿಜ, ಬ್ರಾಹ್ಮಣ, ಹಕ್ಕಿ, ಹಲ್ಲು; ನಾಗ, ಆನೆ, ಹಾವು, ಶಕ್ತಿಶಾಲಿ ವ್ಯಕ್ತಿ; ಪದ, ಚರಣ, ಸ್ಥಾನ, ಕಾವ್ಯದ ಸಾಲು. ಇದು ಪಾದ ಆಗಬೇಕು. ಪಾದ, ಚರಣ, ಸ್ಥಾನ, ಕಾವ್ಯದ ಸಾಲು. ಪಯೋಧರ, ಮೋಡ, ತೆಂಗಿನಕಾಯಿ; ಪರ, ಶ್ರೇಷ್ಠ, ವೈರಿ, ಅನ್ಯ ಅಥವಾ ಬೇರೆ. ಇನ್ನು ಭೃಂಗ ಅಂತ ಹೇಳಿದ್ರೆ ದುಂಬಿ, ಚಿನ್ನ, ಕಾಗೆ ಅನ್ನೋ ಒಂದು ಅರ್ಥಗಳನ್ನು ನೀಡುತ್ತೆ. ಇದಿಷ್ಟು ನಾನು ಪಟ್ಟಿ ಮಾಡಿರುವಂತಹ ಪ್ರಮುಖ ನಾನಾರ್ಥ ಪದಗಳು. ನೀವು ಇದರ ಜೊತೆಗೆ ಇನ್ನೊಂದಷ್ಟು ನಾನಾರ್ಥ ಪದಗಳನ್ನು ಪಟ್ಟಿ ಮಾಡಿಕೊಂಡು ಓದ್ತಾ ಹೋಗಿ. ನಿಮ್ಮ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ಓಕೆನಾ. ಇನ್ನು 26ನೇ ಪ್ರಶ್ನೆಯನ್ನು ನೋಡೋಣ. ಬಾಲ್ಯದ ಅನುಭವಗಳು ಅನನ್ಯವಾಗಿರಬೇಕು. ಮುಂದಿನವುಗಳಲ್ಲಿ ಯಾವುದು ಈ ವಾಕ್ಯದಲ್ಲಿಯ ಅನುಭವದ ವಿರುದ್ಧ ಪದವಾಗಿದೆ? ನೋಡೋದಕ್ಕೆ ತುಂಬ ದೊಡ್ಡ ಪ್ರಶ್ನೆ ಅನಿಸುತ್ತೆ, ಆದರೆ ಇದು ತುಂಬ ಸರಳವಾದ ಪ್ರಶ್ನೆಯಾಗಿದೆ. ಅನುಭವ ಪದದ ವಿರುದ್ಧಾರ್ಥಕ ಪದವನ್ನು ಇಲ್ಲಿ ಕೇಳಿದ್ದಾರೆ ಅಷ್ಟೇ. ಆಯ್ಕೆಗಳು ಹೀಗಿವೆ: ಸ್ವಾನುಭವ, ಪರಾನುಭವ, ಅನನುಭವ ಮತ್ತು ಭಾವ. ಈ 4 ಆಯ್ಕೆಗಳಲ್ಲಿ ಅನುಭವ ಅನ್ನೋ ಒಂದು ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ನೋಡೋದಾದರೆ ಆಯ್ಕೆ 3 ಅನನುಭವ. ಮತ್ತು ಇಲ್ಲಿ ನಾನು ಒಂದಷ್ಟು ಪ್ರಮುಖ ವಿರುದ್ಧಾರ್ಥಕ ಪದಗಳನ್ನು ಈ ಹಿಂದೆ ಹೆಚ್ಚು ಬಾರಿ ಕೇಳಲಾಗಿರುವಂತಹ ಪ್ರಮುಖ ವಿರುದ್ಧಾರ್ಥಕ ಪದಗಳನ್ನು ಹಾಕಿದ್ದೀನಿ. ಇವನ್ನು ಕೂಡ ನೋಡ್ಕೊಳ್ಳಿ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇವು ಕೂಡ ಮುಖ್ಯ ಆಗಿರುತ್ತೆ. ಅತಿವೃಷ್ಟಿ, ಅನಾವೃಷ್ಟಿ; ಅಪೇಕ್ಷೆ, ಅನಪೇಕ್ಷೆ ಅಥವಾ ನಿರಪೇಕ್ಷೆ; ಆಸಕ್ತಿ, ಅನಾಸಕ್ತಿ; ನಿಶ್ಚಿತ, ಅನಿಶ್ಚಿತ; ವೈಜ್ಞಾನಿಕ, ಅವೈಜ್ಞಾನಿಕ; ಕ್ಷಯ, ಅಕ್ಷಯ; ಲಕ್ಷ್ಯ, ಅಲಕ್ಷ್ಯ ಅಥವಾ ನಿರ್ಲಕ್ಷ್ಯ; ಅನುರಕ್ತಿ, ಅನುರಕ್ತಿಗೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ವಿರಕ್ತಿ. ಇನ್ನು ವಶ, ವಿವಶ; ಪಕ್ಷಪಾತ, ನಿಷ್ಪಕ್ಷಪಾತ; ಸುಪ್ರಸಿದ್ಧ, ಅಪ್ರಸಿದ್ಧ; ಸತ್ಕಾರ್ಯ, ದುಷ್ಕಾರ್ಯ; ಸದ್ಗತಿ, ಸದ್ಗತಿಯ ಒಂದು ವಿರುದ್ಧಾರ್ಥಕ ಪದ ದುರ್ಗತಿ. ಇನ್ನು ಸಂದೇಹ, ನಿಸ್ಸಂದೇಹ. ಇವಿಷ್ಟು ನಾನು ಪಟ್ಟಿ ಮಾಡಿಕೊಂಡಿರುವಂತಹ ಒಂದಷ್ಟು ವಿರುದ್ಧಾರ್ಥಕ ಪದಗಳಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 27ನೇ ಪ್ರಶ್ನೆ, 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಆಯ್ಕೆಗಳು ಹೀಗಿವೆ: ದ. ರಾ ಬೇಂದ್ರೆ, ಕುವೆಂಪು, ಎಚ್. ವಿ. ನಂಜುಂಡಯ್ಯ, ಡಿ. ವಿ. ಜಿಯವರು. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದರೆ ದ. ರಾ ಬೇಂದ್ರೆಯವರು. ಶಿವಮೊಗ್ಗದಲ್ಲಿ ನಡೆದಂತಹ
27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಹೇಳಿದ್ರೆ ಅದು ದ.ರಾ ಬೇಂದ್ರೆಯವರು ಆಗಿರ್ತಾರೆ. ಇನ್ನು ಇತ್ತೀಚೆಗೆ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೀಡಿದ್ದೇನೆ. 85ನೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ 2020ರಲ್ಲಿ ಕಲಬುರಗಿನಲ್ಲಿ ನಡೀತು. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಹೇಳಿದ್ರೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಇನ್ನು 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿ ಜಿಲ್ಲೆಯಲ್ಲಿ ನಡೆಯುತ್ತೆ. ಇದರ ಒಂದು ಅಧ್ಯಕ್ಷತೆಯನ್ನು ದೊಡ್ಡರಂಗೇಗೌಡ ಅವರು ವಹಿಸ್ಕೊಂಡಿದ್ರು. ಇನ್ನು 87ನೆಯ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವರು ಗೋರೋ ಚನ್ನಬಸಪ್ಪ ಅವರು. ಇದು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ. ಇನ್ನು 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿನಲ್ಲಿ ನಡಿಬೇಕಿತ್ತು. ಆದರೆ ಆ ಒಂದು ಸಮ್ಮೇಳನ ಇನ್ನೂ ನಡೆದಿಲ್ಲ. ಆದರೆ ಆ ಒಂದು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಆದರೆ ಆ ಸಮ್ಮೇಳನ ಇನ್ನೂ ನಡೆದಿಲ್ಲ ಅನ್ನೋದು ನಿಮ್ಮ ನೆನಪಿನಲ್ಲಿ ಇರಲಿ. ಇದಿಷ್ಟು ಒಂದು ಸಣ್ಣ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು 28ನೇ ಪ್ರಶ್ನೆ, ಅರ್ಥಕ್ಕೆ ಅನುಸಾರವಾಗಿ ಹೊಂದಿಸಿ ಬರೆಯಿರಿ. ಇಲ್ಲಿ ಪಟ್ಟಿ 1ರಲ್ಲಿ ಪದಗಳು ಮತ್ತು ಪಟ್ಟಿ 2ರಲ್ಲಿ ಆ ಪದಗಳ ಅರ್ಥವನ್ನು ನೀಡಿದ್ದಾರೆ. ಇವುಗಳನ್ನು ಹೊಂದಿಸಿ ಬರೆದು ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಓಕೆನಾ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರುತ್ತೆ. ನೋಡೋಣ ಬನ್ನಿ. ಅಡಿ ಅಂತ ಹೇಳಿದ್ರೆ ಪಾದ, ಕಿಂಕರ ಅಂತ ಹೇಳಿದ್ರೆ ಸೇವಕ, ಧನುಜ ಅಂತ ಹೇಳಿದ್ರೆ ರಾಕ್ಷಸ ಮತ್ತು ರಿಪು ಅಂದರೆ ಶತ್ರು. ಇವು ಕೂಡ ಮುಂದಿನ ಪರೀಕ್ಷೆಗಳಲ್ಲಿ ಮತ್ತೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಪದಗಳನ್ನು ಒಂದು ಕಡೆ ಬರ್ಕೊಂಡು ಅಧ್ಯಯನವನ್ನು ಮಾಡ್ತಾ ಹೋಗಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು 29ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲೂ ಕೂಡ 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಗಾದೆ ಅಥವಾ ನುಡಿಗಟ್ಟು ಇದೆ. ಪಟ್ಟಿ 2ರಲ್ಲಿ ಆ ಗಾದೆ ಅಥವಾ ನುಡಿಗಟ್ಟಿನ ಅರ್ಥವನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಹೋಲಿಸಿ ನೋಡಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ನೋಡೋಣ ಬನ್ನಿ. ಎಡವಿದ ಕಡ್ಡಿ ಎತ್ತದವ. ಯಾರು ಒಂದು ಕಡ್ಡಿಯನ್ನು ಇಡುವುದ್ರೂ ಕೂಡ ಅದನ್ನು ಎತ್ತಾಗದೇ ಇರೋಷ್ಟು ಸೋಮಾರಿ ಆಗಿರ್ತಾನಲ್ಲ, ಅವನಿಗೆ ಸೋಮಾರಿ ಅಂತ ಹೇಳಿ ಕರೀತೇವೆ. ಇಲ್ಲಿ ಎ 3 ಇದಕ್ಕೆ ಸರಿಯಾದಂತಹ ಉತ್ತರ. ಎಡವಿದ ಕಡ್ಡಿ ಎತ್ತದವ ಸೋಮಾರಿ. ಇನ್ನು ಎಂಜಲಿಗೆ ಕೈ ಒಡ್ಡುವವ, ಇವನು ಜಿಪುಣ. ಎಮ್ಮೆ ತಮ್ಮಣ್ಣ ಅಂತ ಹೇಳಿದ್ರೆ ಮಂದ ಬುದ್ಧಿಯವ. 7 ಕೆರೆ ನೀರು ಕುಡಿದವ ಅಂತ ಹೇಳಿದ್ರೆ ಅನುಭವಿ. ಅನುಭವಿಗೆ 7 ಕೆರೆ ನೀರು ಕುಡಿದಿದ್ದಾನಪ್ಪ ಅವನು, ಅದಕ್ಕೆ ತುಂಬ ಬುದ್ಧಿವಂತ ಅವನು ಅಂತ ಹೇಳ್ತಾರಲ್ವ. ಹಾಗಾಗಿ 7 ಕೆರೆ ನೀರು ಕುಡಿದವ ಅಂತ ಹೇಳಿದ್ರೆ ಅನುಭವಿ ಅನ್ನೋದು ಅರ್ಥ ಆಗಿರುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ಇದಿಷ್ಟು 29ನೇ ಪ್ರಶ್ನೆಯ ಒಂದು ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು 30ನೇ ಪ್ರಶ್ನೆ, ಸರಿಸುಮಾರಾಗಿ ನೀಡಲಾಗಿರುವ ಪದಭಾಗಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಜೋಡಿಸಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಒಂದು ವಾಕ್ಯವನ್ನು ಕೊಡಲಾಗಿದೆ, ಅದನ್ನು ಹಿಂದೆ ಮುಂದೆ ಮಾಡಲಾಗಿದೆ. ನೀವು ಆ ಪದಗಳನ್ನು ಓದಿ ಅರ್ಥ ಮಾಡಿಕೊಂಡು ಸರಿಯಾದ ವಾಕ್ಯ, ಅರ್ಥಪೂರ್ಣ ವಾಕ್ಯವನ್ನು ನೀವು ಗುರುತಿಸಬೇಕಾಗತ್ತೆ. ಓಕೆನಾ. ಸಮಸ್ತ ಲೋಕಗಳನ್ನು ಮಹಾಶಕ್ತನಾದ ದೇವರು ಕಾಪಾಡುವನು ಪ್ರೀತಿಯಿಂದ ಅಂತ ಇದೆ. ಇದನ್ನು ಸರಿಯಾಗಿ ಅರ್ಥಪೂರ್ಣ ವಾಕ್ಯವನ್ನು ಮಾಡಿದಾಗ ಏನಾಗುತ್ತೆ ಅಂತ ನೋಡೋದಾದರೆ, ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಅನ್ನೋದು ಈ ಒಂದು ವಾಕ್ಯದ ಸರಿಯಾದ ರೂಪ ಆಗಿರುತ್ತೆ. ಅಂತ ಹೇಳಿದ್ರೆ BCAED ಅನ್ನೋದು ಸರಿಯಾದ ಆಯ್ಕೆ. ಉತ್ತರ 1 ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಏನಂತ, ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇಂತಹ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಉತ್ತರವನ್ನು ಹುಡುಕಬಹುದಾಗುತ್ತೆ. ಇವನ್ನು ಮಿಸ್ ಮಾಡ್ಕೊಬೇಡಿ. ಓಕೆನಾ. ಇದಿಷ್ಟು 30ನೇ ಪ್ರಶ್ನೆ. ಇನ್ನು 31ನೇ ಪ್ರಶ್ನೆಯನ್ನು ನೋಡೋಣ. ಇನ್ನು 31ನೇ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳು ಯಾವ ಒಂದು ಸಮಾಸಕ್ಕೆ ಉದಾಹರಣೆಯಾಗಿದೆ ಅನ್ನೋದನ್ನು ಗುರುತಿಸಬೇಕು. ಇಲ್ಲಿ 4 ಆಯ್ಕೆಗಳನ್ನು ನೀಡಿದ್ದಾರೆ. ಇಲ್ಲಿ ಫಸ್ಟು ನೀವು ಆ 4 ಪದಗಳನ್ನು ಯಾವ ಸಮಾಸಕ್ಕೆ ಸರಿ ಹೊಂದುತ್ತೆ ಅಂತ ಹೇಳಿ ಗುರುತಿಸಿ ನಂತರ ಆಯ್ಕೆಯನ್ನು ಗುರುತಿಸಬೇಕಾಗುತ್ತೆ. ಓಕೆನಾ. ಇನ್ನು ಕಣ್ಣೀರು ಅಂತ ಹೇಳಿದ್ರೆ ಅದು ತತ್ಪುರುಷ ಸಮಾಸ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಸರಿಯಾಗಿದೆ. ಕಣ್ಣೀರು ಅನ್ನೋದು ತತ್ಪುರುಷ ಸಮಾಸವಾಗಿದೆ. ಕಣ್ಣೀರನ್ನು ಬಿಡಿಸಿ ಬರೆದಾಗ ಕಣ್ಣಿನ ನೀರು ಆಗುತ್ತೆ. ಹಾಗಾಗಿ ಇದು ತತ್ಪುರುಷ ಸಮಾಸ. ಇನ್ನು ಕೈಯು ಕಾಲು ಅನ್ನೋದು
ಕೈಕಾಲನ್ನು ಬಿಡಿಸಿ ಬರೆದಾಗ ಆಗುವಂತಹ ಒಂದು ಸಮಾಸ. ಇದು ದ್ವಂದ್ವ ಸಮಾಸದ ಒಂದು ಉದಾಹರಣೆ, ಆದರೆ ಇಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಹಣಾಹಣಿ, ಇದು ಸಮಾಸವೇ ಅಲ್ಲ, ಇದು ಕೂಡ ತಪ್ಪಾದ ಹೊಂದಾಣಿಕೆ. ಇನ್ನು ತುದಿ ನಾಲಿಗೆ, ಇದನ್ನು ಬಿಡಿಸಿ ಬರೆದಾಗ ನಾಲಿಗೆಯ ತುದಿ ಆಗುತ್ತೆ. ಹಾಗಾಗಿ ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇಲ್ಲೂ ಕೂಡ ತಪ್ಪಾದ ಹೊಂದಾಣಿಕೆಯನ್ನು ಕೊಟ್ಟಿರೋದ್ರಿಂದ ಈ 3 ಆಯ್ಕೆಗಳು ತಪ್ಪಾಗಿವೆ. ಕಣ್ಣೀರು ಅನ್ನೋದು ಮಾತ್ರ ತತ್ಪುರುಷ ಸಮಾಸದ ಸರಿಯಾದ ಉದಾಹರಣೆಯಾಗಿರೋದ್ರಿಂದ ಆಯ್ಕೆ ಎ ಮಾತ್ರ ಇಲ್ಲಿ ಸರಿಯಾಗಿದೆ ಅನ್ನೋದು ಈ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 32ನೇ ಪ್ರಶ್ನೆ, ಈ ಕೆಳಗೆ ನೀಡಲಾಗಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಹಾಕಿರುವ ಆಯ್ಕೆಯನ್ನು ಗುರುತಿಸಿರಿ ಅಂತ ಹೇಳಿದೆ. ಇನ್ನು ಆ ವಾಕ್ಯ ಯಾವುದು ಅಂತ ನೋಡೋದಾದರೆ, ಓಹೋ ನನಗೆ ಗುಡಿಮನೆ ಕಟ್ತಾ ಇದ್ದೀರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ದೇವತೆ ಅಬ್ಬರಿಸಿದಳು. ಈ ಒಂದು ವಾಕ್ಯವನ್ನು ನಾವು ಲೇಖನ ಚಿಹ್ನೆಗಳನ್ನು ಹಾಕಿ ಬರೆದಾಗ ಯಾವ ಆಯ್ಕೆ ಸರಿಯಾಗುತ್ತೆ ಅಂತ ನೋಡೋದಾದರೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಓಹೋ ಅಂದಾಗ ಅಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಬರಬೇಕು ಮತ್ತು ಈ ಒಂದು ವಾಕ್ಯವನ್ನು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರೀಬೇಕು. ನನಗೆ ಗುಡಿಮನೆ ಕಟ್ತಾ ಇದ್ದೀರೋ ಅಂತ ಅಂದಾಗ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರಬೇಕು. ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಕೇಳಿದಾಗ ಇದು ಕೂಡ ಪ್ರಶ್ನೆ ಆಗಿರೋದ್ರಿಂದ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬರೀಬೇಕು. ಎಂದು ದೇವತೆ ಅಬ್ಬರಿಸಿದಳು, ಇಲ್ಲಿ ಫುಲ್ ಸ್ಟಾಪ್ ಬರಬೇಕು. ಓಕೆನಾ? ಫುಲ್ ಸ್ಟಾಪ್ ಹಾಕಿದ್ರೆ ಆ ಒಂದು ವಾಕ್ಯ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಲಾಸ್ಟಲ್ಲಿ ಫುಲ್ ಸ್ಟಾಪ್ ಬರಬೇಕು. ಹಾಗಾಗಿ ಆಯ್ಕೆ 3 ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಇದು ತುಂಬ ಸರಳವಾದ ಪ್ರಶ್ನೆ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 33ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ 2 ಪಟ್ಟಿಗಳನ್ನು ಕೊಟ್ಟು ಒಂದು ಪಟ್ಟಿಯಲ್ಲಿ ಅಕ್ಷರಗಳನ್ನು, ಇನ್ನೊಂದು ಪಟ್ಟಿಯಲ್ಲಿ ಆ ಅಕ್ಷರಗಳು ಉಂಟಾಗುವ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಇದು ಯಾವ ಒಂದು ಸ್ಥಾನದಲ್ಲಿ ಉಗಮ ಆಗುತ್ತೆ ಅನ್ನೋದನ್ನು ನೀವು ಪತ್ತೆ ಹಚ್ಚಿ ಆಯ್ಕೆಗಳನ್ನು ಗುರುತಿಸಬೇಕಾಗುತ್ತೆ. ಓಕೆನಾ? ಇನ್ನು ಆ ಪಟ್ಟಿಯಲ್ಲಿ ಆ, ಟ, ಯ ಮತ್ತು ಉ ಅನ್ನೋ ಅಕ್ಷರವನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಕಂಠ್ಯ, ಮೂರ್ಧನ್ಯ, ತಾಲವ್ಯ ಮತ್ತು ಓಷ್ಠ್ಯ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾನು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ. ಆ ಅನ್ನೋದು ಕಂಠ್ಯ, ಟ ಅನ್ನೋದು ಮೂರ್ಧನ್ಯ, ಯ ಅನ್ನೋದು ತಾಲವ್ಯ, ಉ ಅನ್ನೋದು ಓಷ್ಠ್ಯ ಆಗಿರುತ್ತೆ. ಹಾಗಾಗಿ ಆಯ್ಕೆ 2 ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 34ನೇ ಪ್ರಶ್ನೆ, ಈ ಮುಂದಿನ ನಾಮಪದ ಮತ್ತು ಉದಾಹರಣೆಗಳ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋದಾದರೆ ರೂಢನಾಮ ಉಡುಪಿ, ಭಾವನಾಮ ಕೆಂಪು, ಅಂಕಿತನಾಮ ನದಿ, ದಿಗ್ವಾಚಕ ತೆಂಕಣ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ರೂಢನಾಮ ಉಡುಪಿ ಅಂತ ಕೊಟ್ಟಿದ್ದಾರಲ್ಲ, ಇದು ತಪ್ಪಾಗಿದೆ. ಉಡುಪಿ ಅನ್ನೋದು ಅಂಕಿತನಾಮ ಆಗಿರೋದ್ರಿಂದ ಈ ಆಯ್ಕೆ ತಪ್ಪಾಗಿದೆ. ಇನ್ನು ಭಾವನಾಮ ಕೆಂಪು ಅಂತ ಕೊಟ್ಟಿದ್ದಾರಲ್ಲ, ಇದು ಸರಿಯಾಗಿದೆ. ಇನ್ನು ಅಂಕಿತ ನಾಮ ನದಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಇದು ತಪ್ಪಾಗಿದೆ. ನದಿ ಅನ್ನೋದು ರೂಢನಾಮ ಆಗಿರೋದ್ರಿಂದ ಇದು ತಪ್ಪಾದ ಆಯ್ಕೆ. ಇನ್ನು ದಿಗ್ವಾಚಕ ಅಂತ ಕೊಟ್ಟು ತೆಂಕಣ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗಿದೆ. ದಿಕ್ಕುಗಳನ್ನು ಸೂಚಿಸುವಂತಹ ಒಂದು ನಾಮಪದ ಆಗಿರೋದ್ರಿಂದ ತೆಂಕಣ, ಇದು ದಿಗ್ವಾಚಕ ಆಗಿದೆ. ಸರಿ, ಈ ದಿಗ್ವಾಚಕ ತೆಂಕಣ ಅನ್ನೋದು ಸರಿಯಾದ ಉತ್ತರ. ಹಾಗಾಗಿ ಇಲ್ಲಿ ಆಯ್ಕೆಗಳಲ್ಲಿ ಬಿ ಮತ್ತು ಡಿ ಅನ್ನೋದು ಸರಿಯಾಗಿರೋದ್ರಿಂದ ಆಯ್ಕೆ 3 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 35ನೇ ಪ್ರಶ್ನೆ, ಈ ಸೆಷನ್ನ ಒಂದು ಕೊನೆಯ ಪ್ರಶ್ನೆ ಇದಾಗಿರುತ್ತೆ. ಈ ಕೆಳಗಿನ ಕ್ರಿಯಾಪದಗಳನ್ನು ಕಾಲದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪಟ್ಟಿಯಲ್ಲಿ ಕ್ರಿಯಾಪದಗಳನ್ನು, ಇನ್ನೊಂದು ಪಟ್ಟಿಯಲ್ಲಿ ಕಾಲಗಳನ್ನು ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಅಂತ ಹೇಳ್ತೀವಲ್ವ, ಅವನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಈ ಕ್ರಿಯಾಪದಗಳನ್ನು ಹೊಂದಿಸಿ ಬರೀಬೇಕು. ಇಲ್ಲಿ ತಿನ್ನುತ್ತೇನೆ ಅನ್ನೋದು ಉತ್ತಮ ಪುರುಷ ವರ್ತಮಾನ ಕಾಲ ಆಗಿದೆ. ಇನ್ನು ನಿಂತನು ಅನ್ನೋದು ಪ್ರಥಮ ಪುರುಷ ಭೂತಕಾಲ ಆಗಿದೆ. ಇನ್ನು ನೋಡಿದೆ ಅನ್ನೋದು ಮಧ್ಯಮ ಪುರುಷ ಭವಿಷ್ಯತ್ ಕಾಲ ಆಗಿದೆ. ಇನ್ನು ಹಾಡುಗಳು ಅಂತ ಹೇಳೋದು ಪ್ರಥಮ ಪುರುಷ ಭವಿಷ್ಯತ್ ಕಾಲ ಆಗಿರುತ್ತೆ. ಈ ಆಯ್ಕೆಗಳನ್ನು ಹೊಂದಿಸಿ ಬರೆದಾಗ ನಮಗೆ ಉತ್ತರ ಯಾವುದು ಸಿಗುತ್ತೆ ಅಂತ ಹೇಳಿದ್ರೆ ಆಯ್ಕೆ 2 ಸರಿಯಾದ ಉತ್ತರ ಆಗಿರುತ್ತೆ.
ಓಕೆನಾ. ಇದಿಷ್ಟು ಇವತ್ತಿನ ಸೆಷನ್ ಆಗಿತ್ತು. ಈ ಸೆಷನ್ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.